ಎವ್ರಿವನ್, ಕೊಡಗು ದ ಹೆವನ್ ಆನ್ ದಿ ಹರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ವೆಜ್ ಮೊಮೋಸ್ ಮಾಡ್ತಿದ್ದೀವಿ. ಸೊ ವೆಜ್ ಮೊಮೋಸ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಬನ್ನಿ. ಸೊ ಮೇನ್ ಕ್ಯಾಬೇಜ್ ಬೇಕು, ಕ್ಯಾರೆಟ್ ಬೇಕು, ಬೀನ್ಸ್ ಬೇಕು, ಆನಿಯನ್ ಬೇಕು, ಚಿಲ್ಲಿ ಬೇಕು, ಗಾರ್ಲಿಕ್ ಬೇಕು, ಜಿಂಜರ್ ಬೇಕು, ಕೊರಿಯಂಡರ್ ಲೀವ್ಸ್ ಬೇಕು. ಇಷ್ಟು ವೆಜ್ ಮೊಮೋಸ್ಗೆ. ಮತ್ತು ಮೇನ್ ಇವತ್ತು ನಾವು ಮೈದಾ ಹಿಟ್ಟಲ್ಲಿ ಮಾಡ್ತಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾನಿದೊಂದು ಬಿರಿಯಾನಿ ಪಾಟ್ ತೊಗೊಂಡಿದ್ದೀನಿ. ಓಕೆ, ನಾನೀಗ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಬಿಸಿ ಆಗಲಿ. ಈಗ ನಾನು ಫಸ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿ, ಸ್ಮಾಲ್ ಇಂಚ್ ಶುಂಠಿ, ಒಂದು ಚಿಕ್ಕದು ಒಂದು ಅರ್ಧ ಇಂಚ್, ಈಗ ನಾನು ಫಸ್ಟ್ ಈಗ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಚಿಕ್ಕ ಈರುಳ್ಳಿ. ಇನ್ನು ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸೊ ಟೋಟಲ್ ಆಗಿ 1.5 ಈರುಳ್ಳಿ ಸಾಕು. ಈಗ ನಾನು ಒಂದು 1/4 kg ಅಷ್ಟು ಬೀನ್ಸ್ ತೊಗೊಂಡಿದ್ದೀನಿ. ಬೀನ್ಸ್ ಹಾಕ್ತಾ ಇದ್ದೀನಿ. ಇದು ಮೊಮೋಸ್ ಸ್ಟಫಿಂಗು. ನೀವು ಬರೀ ಇಷ್ಟೆಲ್ಲ ಬೇಡ ಅಂದರೂ ಬರೀ ಕ್ಯಾಬೇಜಿಂದಲೇ ಮಾಡ್ಬೋದು. ಸೊ ನಮ್ಮ ಮನೇಲೆಲ್ಲ ಬೀನ್ಸು, ಕ್ಯಾರೆಟ್ ಅವೆಲ್ಲ ಇದಿರುತ್ತೆ, ಅದೆಲ್ಲ ಹಾಕಿ ಹೊಸ್ದಾಗಿ ಫ್ರೈ ಮಾಡ್ತಾ ಇದ್ದೀನಿ. ಈಗ ನಾನು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಜೊತೆಗೆ ಸ್ವಲ್ಪ ಮಿಕ್ಸ್ ಆಗಿದೆ, ತೊಂದರೆ ಇಲ್ಲ. ಈ ಸ್ಟಫಿಂಗ್ ನೋಡ್ಕೋಬೇಕು ಚೆನ್ನಾಗಿ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಕ್ಯಾಬೇಜ್ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಇದೇ ಮೇನ್ ಥಿಂಗು. ಸೊ ಇದು ಆಲ್ಮೋಸ್ಟ್ ಒಂದು ತುಂಬ ದೊಡ್ಡದ್ರಲ್ಲಿ ಒಂದು 1/4 ಭಾಗದಷ್ಟು ಹಾಕ್ತಿದ್ದೀನಿ. ನಾವು ಮನೆ ಮಂದಿ ಸುಮಾರು ಜನ ಇದ್ದೀವಲ್ಲ, ಸೊ ಅದಕ್ಕೋಸ್ಕರ ಜಾಸ್ತಿ ಮಾಡ್ತಾ ಇದ್ದೀನಿ. ಈಗ ನಿಮಗೆ ಜಾಸ್ತಿ ಕಾಣಿಸುತ್ತೆ, ಮತ್ತೆ ನೋಡಿದ್ರೆ ಅದು ಸ್ವಲ್ಪ ಬೆಂದಾಗ ಕಮ್ಮಿ ಆಗುತ್ತೆ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಫ್ರೈ ಮಾಡಬೇಕಾದ್ರೆ ಸಿಮ್ಮಲ್ಲೇ ಇಟ್ಕೊಳ್ಳಿ. ಇದೊಂದು 5 ಮಿನಿಟ್ಸ್ ಫ್ರೈ ಮಾಡ್ತಾ ಇರಿ.
ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ರೆ. A few moments later. ಈಗ 5 ಮಿನಿಟ್ಸ್ ಆಗಿದೆ. ಈಗ ನಾನು ಸಾಲ್ಟ್ ಹಾಕ್ತಾ ಇದ್ದೇನೆ. ನೋಡಿ 1 ಸ್ಪೂನ್ ಸಾಲ್ಟ್ ಹಾಕ್ತೇನೆ. ಸ್ವಲ್ಪ ಹಾಕಿ ಮತ್ತೆ ನೋಡ್ಕೊಳ್ಳೋಣ. ಇವಾಗ 5 ಮಿನಿಟ್ಸ್ ಆಗಿದೆ. ಫ್ರೈ ಮಾಡಿ ಈಗ ನಾನು ಇದು ಬೇಯಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಡ್ತೇನೆ. ಈಗ ನೀರು ಹಾಕಿದ್ದೀನಿ. ಸೊ ಇದು ತುಂಬ ಚೆನ್ನಾಗಿ ಫುಲ್ ಫೈನಾಗಿ ಬೇಯಬೇಕು. ಆವಾಗ ಸ್ಟಫಿಂಗ್ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಬೀನ್ಸ್ ಕ್ಯಾರೆಟ್ ಎಲ್ಲ ಬೆಂದಿರಬೇಕು. ಓಕೆ, ಸೊ ನನಗೆ ಅಲ್ಲಿಂದ ಮುಚ್ತಾ ಇದ್ದೀನಿ. ಆಲ್ಮೋಸ್ಟ್ ಅದು ಬೇಯೋರ್ಗು ನೋಡೋಣ. 20 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಓಕೆ, ಮೊಮೋಸ್ಗೆ ಈಗ ನಾನು ರೆಡ್ ಚಟ್ನಿ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಈಗ ನೀರು ಹಾಕ್ತಿದ್ದೀನಿ. ಟೊಮೆಟೊ ಬೇಯಿಸಬೇಕು. ಅದಕ್ಕೆ ನೀರು ಹಾಕ್ತಾ ಇದ್ದೀನಿ. ಇಲ್ಲಿ 2 ಟೊಮೆಟೊ ತೊಗೊಳ್ತಾ ಇದ್ದೀನಿ. ಫುಲ್ ಹಾಗೆ ಕಟ್ ಮಾಡೋದೇನು ಬೇಡ, ಹಾಗೆ ಹಾಕ್ಕೊಳ್ಳೋದು. ನಾನಿಲ್ಲಿ ಒಂದು 15 ಮೆಣಸಿನ್ಕಾಯಿನ ರೆಡ್ ಚಿಲ್ಲಿನ ನೆನೆಸಿದ್ದೀನಿ. ಈಗ ಅದನ್ನು ಹಾಕ್ತಾ ಇದ್ದೇನೆ ಇದಕ್ಕೆ. ಫುಲ್ ಬಾಯ್ಲ್ ಆಗಬೇಕಿದು. ಬಾಯ್ಲ್ ಆಗ್ಬೇಕು. ಕ್ಲೋಸ್ ಮಾಡ್ತಾ ಇದ್ದೇನೆ. ಓಕೆ, ಸೊ ತುಂಬ ಚೆನ್ನಾಗಿ ಬೇಯಬೇಕದು. ಫುಲ್ ನಮಗೆ ಮೇಲ್ಗಡೆ ಇರೋ ಲೇಯರ್ ಎಲ್ಲ ನೀಟಾಗಿ ಓಪನ್ ಆಗಬೇಕು, ಅಷ್ಟು ಬೇಯಬೇಕದು. ಪಕ್ಕದಲ್ಲಿರೋ ಇವಾಗ ನಮ್ಮ ಕಡೆ ನೋಡೋಣ ಏನಾಗಿದೆ. ಆಲ್ಮೋಸ್ಟ್ ಇನ್ನೂ ಸ್ವಲ್ಪ ಬೇಯಬೇಕು. ಈಗ ಎಷ್ಟು ಬೇಯ್ದಿದ್ದು ಮತ್ತೆ ಪುನಃ ಅಷ್ಟು ಬೇಯಬೇಕಾಗುತ್ತೆ. ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಸೊ ಈಗ ಚಪಾತಿ ಟೈಪಲ್ಲಿ ಮಾಡ್ಕೊಳ್ಳೋಣ. ಈ ಮೈದಾ ಹಿಟ್ಟಲ್ಲಿ ಒಂದಿಷ್ಟು ಉಡಿ ಇಟ್ಕೊಳ್ಳೋಣ, ಎಕ್ಸ್ಟ್ರಾ ಬೇಕಾಗುತ್ತೆ. ಸೊ ಇದಕ್ಕೆ ನಾನು ಸಾಲ್ಟ್ ಹಾಕ್ಬಿಡ್ತೇನೆ. 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಅದೆಲ್ಲ ಇಟ್ಕೊಂಡು ಈ ಮೈದಾಗೆ 1/2 ಸ್ಪೂನ್ ಸಾಲ್ಟ್ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ 1 ಸ್ಪೂನ್ ಇಟ್ಟಿದ್ದೀನಿ. ಬೇಕಾದಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನೀರು ಹಾಕ್ತಾ ಇದ್ದಾರೆ. ತೊಗೊಂಡಿದ್ದೀನಿ. ಸೊ ನಾರ್ಮಲಾಗಿ ನೀವು ಚಪಾತಿಗೆ ಯಾವ ಥರ ಮಾಡ್ತೀರೋ ಆ ಥರನೇ ತೊಗೊಳ್ಳಿ. ಮೈದಾ ಅಲ್ವಾ, ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ಜಾಸ್ತಿ ಹೀಗೆ ಹೇಳಿದ್ರೆ ಸರಿ ಹೋಗುತ್ತೆ. ನಮಗೆ ಸರ್ಕಲ್ಸ್ ಜಾಸ್ತಿ ಬಂದರೆ ಒಳ್ಳೇದಲ್ಲ. ಸೊ ಅದಕ್ಕೆ ಒಂದೊಂದೇ ರೌಂಡ್ ಮಾಡೋ ಅಷ್ಟು ನಿಮಗೆ ಸಾಕಾಗೋಗ್ಬಿಟ್ಟಿರುತ್ತೆ. ಸೊ ಈ ಥರ ತಗೊಳ್ಳಿ. ಅಂಟಾಗಿರುತ್ತೆ. ಸೊ ಆವಾಗ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಳ್ಳಿ.
ಇರೋದ್ರಿಂದ ನೋಡೋಣ. ಈ ಥರ ಒಂದು ಕಪ್ ಸಿಗುತ್ತೆ. ನೋಡಿ ಈ ಥರ ಮಾಡಿ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಸೊ ನಿಮ್ಗೆ ಈಸಿ ಆಗುತ್ತೆ ಬೇಗ ಬೇಗ. ಈಗ ಬೆಂದಿದೆ ಅಂತ ಚೆಕ್ ಮಾಡೋಣ. ಸಿಮ್ ಆಗ್ತಾನೆ. ನೋಡಿ ಫುಲ್ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ನಾನು ಆಫ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಾರಲಿ, ಓಪನ್ ಮಾಡಿ ಇಡೋಣ. ಸೊ ಇಲ್ಲಿ ಚಟ್ನಿಗೆ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಬೆಂದಿದೆ. ನೋಡಿ ಈ ಥರ ಸಿಪ್ಪೆ ಬಿಡಬೇಕು. ಈಸಿಯಾಗಿ ಸಿಪ್ಪೆ ಬಿಟ್ಟಿದೆ ನೋಡಿ. ಸೊ ನಮ್ಗೆ ಗೊತ್ತಾಗ್ತಿದೆ ಇದು ಫುಲ್ ಕರೆಕ್ಟಾಗಿ ಚೆನ್ನಾಗಿ ಬೆಂದಿದೆ ಅಂತ. ಹಾರಿಸ್ಬಿಟ್ಟು ಮುಟ್ಟು ನೋಡ್ಕೊಳ್ಳಿ, ಬಿಸಿ ಬಿಸಿ ಇದೆ. ಸೊ ಇವಾಗ ಈ ಸ್ವಲ್ಪ ಹಾರಿದ ಮೇಲೆ ಮಿಕ್ಸಿಗೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಟೊಮೆಟೊ ಎಲ್ಲ ಹಾರಿದೆ. ಇವಾಗ ನಾವು ಮಿಕ್ಸಿ ಮಾಡ್ಕೋಬೋದು. ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ಜಾರಿಗೆ ಮಿಕ್ಸ್ ಮಾಡೋಣ. ಸೊ ಚಟ್ನಿ ರೆಡಿಯಾಗಿದೆ, ಅಂದರೆ ಗ್ರೈಂಡ್ ಮಾಡಿ ರೆಡಿಯಾಗಿದೆ. ಇದಕ್ಕೆ ಇನ್ನೊಂದು ಪ್ರೋಸೆಸ್ ಇದೆ. ಇದಕ್ಕೆ ನಾನು ಆಯಿಲ್ನ ಸವರ್ತಾ ಇದ್ದೀನಿ. ಸೊ ಈಗ ಸ್ಟಫಿಂಗ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ ಸ್ವಲ್ಪ ಹುಷಾರಾಗೇನೆ. ಈ ಥರ ಲಾಕ್ ಮಾಡ್ಕೊಳ್ಳಿ, ಆವಾಗ ಅದು ಓಪನ್ ಆಗಲ್ಲ. ಈಗ ಗ್ರೈಂಡ್ ಆಗಿದೆಲ್ಲ, ಈಗ ಸ್ವಲ್ಪ ಉಪ್ಪು ಹಾಕೋಣ. ನಿಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಅದಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೊಂದು ಒಗ್ಗರಣೆ ಕೊಟ್ಬಿಡೋಣ. ಈಗ ನಾನು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಸೊ ಆಯಿಲ್ ಬಿಸಿ ಆಗಬೇಕು. ಆಯಿಲ್ ಬಿಸಿ ಆಗ್ತಾ ಇದೆ. ಸೊ ನಾನು ಒಂದು
5 ಎಸಳು ಗಾರ್ಲಿಕ್ ತೊಗೊಳ್ತಾ ಇದ್ದೀನಿ. ಇದನ್ನ ಹಾಕ್ತೀನಿ. ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರೋವಂಥ ಚಟ್ನಿನ ಈ ಫ್ರೈಗೆ ಹಾಕೊಳ್ತಾ ಇದ್ದೀನಿ. ಜಸ್ಟ್ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ. ಖಾರ ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ. ಕರೆಕ್ಟ್ ಇದೆ. ಸೊ ಈಗ ಆಫ್ ಮಾಡ್ತಾ ಇದ್ದೀನಿ. ಚಟ್ನಿ ರೆಡಿ ಆಗಿದೆ. ಈಗ ನಾನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಟಫಿಂಗ್ ಎಲ್ಲ ಆಗಿದೆ. ಇದನ್ನು ಕುಕ್ ಮಾಡೋಣ. ಸ್ಟೀಮ್ ಮಾಡಬೇಕು. ಓಕೆ, ಈಗ ನಾವು ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ. ಸೊ ಸ್ಟೀಮ್ ಮಾಡೋದು ಇದರಲ್ಲಿದೆ. ಆ್ಯಕ್ಚುಲಿ ಕಡಿಮಿಟ್ಟು ಮಾಡೋ ಪಾತ್ರೆ. ಇದರಲ್ಲಿ ಇವಾಗ ಮಾಡ್ತಾ ಇದ್ವಿ. ಒಂದು 20 ನಿಮಿಷ ಬೇಯಬೇಕಿದು. ಸರಿನಾ? Later. ಈಗ ಚೆಕ್ ಮಾಡೋಣ. ಆಲ್ಮೋಸ್ಟ್ 20 ಮಿನಿಟ್ಸ್ ಆಗಿದೆ. ಎಸ್, ಬೆಂದಿದೆ. ಇವಾಗ ಇದನ್ನು ಇಳಿಸ್ಕೊಳ್ಳೋಣ. ಎಲ್ಲ ಬೆಂದಿದೆ ನೋಡಿ, ಚೆನ್ನಾಗಿ ಬಂದಿದೆ. ಸ್ವಲ್ಪ ಬಿಸಿ ಇರುತ್ತೆ. ಬಿಸಿ ಬಿಸಿ ತಿನ್ನೋ ಚೆಂದ ಇದು. ನೀರು ಹಾಕ್ಲಾ? ನೀರಾ? ಒಳಗೆ ಹಾಂ, ಹಾಕಿ. ಹಾರಲಿ. ಓಕೆ. ಸೊ ಫೈನಲ್ ಆಗಿ ನಾವು ಚಿಕನ್ ಸೂಪ್, ವೆಜ್ ಮೊಮೋಸ್ ರೆಡಿ ಆಗಿದೆ. ಮತ್ತು ರೆಡ್ ಚಟ್ನಿ. ನೀವು ಕೂಡ ಮನೆಗೆ ಟ್ರೈ ಮಾಡಿ. ತುಂಬ ಸಕ್ಕತ್ತಾಗಿರುತ್ತೆ. ತುಂಬ ಸ್ಪೈಸಾಗಿದೆ. ಈ ಚಳಿಗೆ ವೆದರ್ಗಂತೂ ಸಕ್ಕತ್ತಾಗಿದೆ. ನನಗಂತೂ ತುಂಬ ಎಕ್ಸೈಟ್ ಆಗ್ತಾಯಿದೆ ಯಾವಾಗ ತಿಂತೀನಿ ಅಂತ. ಓಕೆ, ಸೊ ಬಾಯ್, ಟೇಕ್ ಕೇರ್. ಸೊ ನಾನು ಮಾಡಿರೋ ಇವತ್ತು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಮ್ಮ ಚಾನಲ್ ಯಾವುದಂತ ಗೊತ್ತಾಯ್ತಲ್ಲ? Kodagu the heaven on earth. Okay, bye bye.